ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳಿಗೆ ಮೆಡಿಕಲ್ ರಿಪೋರ್ಟ್ ಕೊಟ್ಟ ಸಂಬಂಧಿ. ದರ್ಶನ್ ಮತ್ತು ಗ್ಯಾಂಗ್ನಿಂದ ಜೈಲಾಧಿಕಾರಿಗಳಿಗೆ ಮೆಡಿಕಲ್ ರಿಪೋರ್ಟ್ ಕೊಟ್ಟ ಸಂಬಂಧಿ. ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ ದರ್ಶನ್ ಸಂಬಂಧಿ. ವೆಸ್ಟರ್ನ್ ಟಾಯ್ಲೆಟ್ ಬೇಕು, ಸರ್ಜಿಕಲ್ ಚೇರ್ ಕೇಳಿದ್ದಾರೆ ದರ್ಶನ್ ಅವರು. ಬೆನ್ನು ನೋವು ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳಿಗೆ ದರ್ಶನ್ ಅವರು ಮನವಿಯನ್ನ ಮಾಡಿದ್ದಾರೆ. ಮೆಡಿಕಲ್ ರಿಪೋರ್ಟ್ ತೋರಿಸುವಂತೆ ಅಧಿಕಾರಿಗಳು ಕೇಳಿದ್ರು. ಮೆಡಿಕಲ್ ರಿಪೋರ್ಟ್ ತೋರಿಸುವಂತೆ ಕೇಳಿದ್ದ ಅಧಿಕಾರಿಗಳು ಜೈಲಾಧಿಕಾರಿಗಳಿಗೆ ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಸಿಬ್ಬಂದಿ. ವಿಜಯಲಕ್ಷ್ಮಿ ಭೇಟಿ ವೇಳೆ ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆಯನ್ನ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಚಿತ್ರಣವೇ ಈಗ ಬದಲಾಗಿದೆ ಅಂತಾನೆ ಹೇಳ್ಬೋದು. ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ ದರ್ಶನ್ ಸಿಬ್ಬಂದಿ. ವೆಸ್ಟರ್ನ್ ಟಾಯ್ಲೆಟ್ ಬೇಕು, ಸರ್ಜಿಕಲ್ ಚೇರ್ ಬೇಕು ಅಂತ ದರ್ಶನ್ ಅವರು ಕೇಳಿದ್ದಾರೆ. ಬೆನ್ನು ನೋವು ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳಿಗೆ ದರ್ಶನ್ ಮನವಿಯನ್ನ ಮಾಡಿದ್ದಾರೆ. ದರ್ಶನ್ ಫೋಟೋ ವೈರಲ್ ಆದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದ ಚಿತ್ರಣವೇ ಬದಲಾಗಿದೆ. ಒಂದೆಡೆ ಜೈಲು ಸಿಬ್ಬಂದಿಗಳು, ಮತ್ತೊಂದು ಕಡೆ ಕೈದಿಗಳಿಂದ ಪ್ರೊಟೆಸ್ಟ್ ಆಗಿದೆ. ಬೀಡಿ ಸಿಗರೇಟ್ ಸಿಗದೆ ನಮಗೆ ಇರಲು ಆಗ್ತಾ ಇಲ್ಲ ಅಂತ ಬಳ್ಳಾರಿ ಜೈಲಿನ ಕೈದಿಗಳು ಧರಣಿಯನ್ನ ಮಾಡಿದ್ದಾರೆ. ಇತ್ತ ಫೋಟೋ ವೈರಲ್ ಆದ ಬಳಿಕ ಜೈಲಾಧಿಕಾರಿಗಳಿಂದ ಕಟ್ಟುನಿಟ್ಟಿನ ಕ್ರಮ ಜಾರಿ ಆಗ್ತಾ ಇದೆ. ಹೀಗಾಗಿ ಪ್ರತಿಭಟನೆ ನಡೆಸಿದ್ದಾರೆ ಪರಪ್ಪನ ಅಗ್ರಹಾರದ ಜೈಲಿನ ಕೈದಿಗಳು. ದರ್ಶನ್ ಫೋಟೋ ವೈರಲ್ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದ ಚಿತ್ರಣವೇ ಇಲ್ಲಿ ಬದಲಾಗಿದೆ. ಒಂದೆಡೆ ಜೈಲು ಸಿಬ್ಬಂದಿಗಳು, ಮತ್ತೊಂದು ಕಡೆ ಕೈದಿಗಳಿಂದ ಪ್ರೊಟೆಸ್ಟ್ ಆಗಿದೆ. ನಮಗೆ ಬೀಡಿ ಬೇಕು, ಸಿಗರೇಟ್ ಬೇಕು, ಸಿಗದೆ ಸಂಪೂರ್ಣವಾಗಿ ಬಂದ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನ ಕೈದಿಗಳು. ದರ್ಶನ್ ಫೋಟೋ ಹಾಗೂ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಜೈಲಿ ಸಿಬ್ಬಂದಿಗಳು ಒಂದ್ ಕಡೆ ಆದ್ರೆ, ಇನ್ನು ಮತ್ತೊಂದು ಕಡೆ ಕೈದಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿದ್ದು ಯಾವಾಗಿನಿಂದ ಗೊತ್ತಾ? ಜೈಲು ಸೇರಿದ 3ನೇ ದಿನ ಮಾತ್ರ ಸಾಮಾನ್ಯ ಕೈದಿ ಅಂತ ಇದ್ರು ದರ್ಶನ್ ಅವರು. 3ನೇ ದಿನದಿಂದ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇತ್ತು. ತಮ್ಮ ಬ್ಯಾರಕ್ಗೆ ತೆರಳುವಂತೆ ಸೂಚಿಸುತ್ತಿದ್ದ ಜೈಲು ಸಿಬ್ಬಂದಿಗಳು. ಈ ವೇಳೆ ಫಿಲಂ ಸ್ಟೈಲ್ ನಲ್ಲೇ ದರ್ಶನ್ ಆವಾಜ್ ಅನ್ನ ಹಾಕ್ತಾ ಇದ್ರಂತೆ. ಬಿಸ್ಕತ್ ಹಾಕಿಲ್ವಾ, ಸುಮ್ಮನಿರು ಅಂತಿದ್ರಂತೆ ದಾಸ. ದರ್ಶನ್ ಬಳ್ಳಾರಿ ಶಿಫ್ಟ್ ಬಳಿಕ ಒಂದೊಂದೇ ಸತ್ಯ ರಿವೀಲ್ ಆಗಿದೆ. ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಗ್ತಾ ಇದ್ದು ಯಾವಾಗಿನಿಂದ ಗೊತ್ತಾ? ಜೈಲು ಸೇರಿದ ಪರಪ್ಪನ ಅಗ್ರಹಾರ ಜೈಲು ಸೇರಿದ 3ನೇ ದಿನ ಮಾತ್ರ ಸಾಮಾನ್ಯ ಕೈದಿ ಅಂತ ಇದ್ರು ದರ್ಶನ್. 3ನೇ ದಿನದಿಂದ ದರ್ಶನ್ಗೆ ರಾಜ್ಯಾತಿಥ್ಯ ಸಿಗ್ತಾ ಇತ್ತು. ತಮ್ಮ ಬ್ಯಾರಕ್ಗೆ ತೆರಳುವಂತೆ ಜೈಲು ಸಿಬ್ಬಂದಿಗಳು ಸೂಚಿಸ್ತಾ ಇದ್ರು. ಇದೇ ವೇಳೆ ಫಿಲ್ಮಿ ಸ್ಟೈಲ್ ನಲ್ಲಿ ದರ್ಶನ್ ಅವರು ಆವಾಜ್ ಅನ್ನ ಹಾಕ್ತಾ ಇದ್ರಂತೆ. ಬಿಸ್ಕತ್ ಹಾಕಿಲ್ವಾ, ಸುಮ್ಮನಿರು ಅಂತಿದ್ರಂತೆ ದಾಸ. ದರ್ಶನ್ ಬಳ್ಳಾರಿ ಶಿಫ್ಟ್ ಬಳಿಕ ಒಂದೊಂದೇ ಸತ್ಯ ಇಲ್ಲಿ ರಿವೀಲ್ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.